ಯೂಟ್ಯೂಬ್ ಚಾನೆಲ್. ನಾವು ದೂರ ಹೋಗುದು ಗೊಂಡಿ ಮಾಲಿಂಗೇಶ್ವರ ದೇವಸ್ಥಾನ. ಹೌದಾ? ಯಾರೆಲ್ಲ ಹೋಗುದು? ಅಮ್ಮ ಬಚ್ಚಿ, ಪಾಪ, ಮತ್ತೆ ನಿನ್ನ ತಮ್ಮ ಇಲ್ಲ? ತಮ್ಮ ಕರ್ಕೊಂಡು ಬರ್ಲಿಲ್ಲ ನೀನು? ತಮ್ಮ ಬಂದಿದಾನ? ಬಸ್ಸಲ್ಲಿ ಹೋಗ್ತಿದ್ರೆ ಆಗ್ತಿತ್ತ ಅಂತ ಅಲ್ಲ. ಇವರೆಲ್ಲ ಕಿರಿಕಿರಿ ಮಾಡ್ತಾರಲ್ಲ. ಹೌದು, ಅವರಿಗೆ ಯಾರು ಹೇಳುದು? ಅವರ ಹತ್ರ ಸೈಲೆಂಟ್ ಇರ್ಲಿಕ್ಕೆ ಹೇಳಿದ್ದು ನಾನು. ಸೈಲೆಂಟ್ ಇರುದಿಲ್ಲ ಆಚೆ ಬಾಬಾ. ಅವ್ರಿಗೆ ಎಂತ ಹೇಳ್ಬೇಕಲ್ಲ. ಬಾಬಾ ನೀನು ಪದ್ಯ ಎಲ್ಲ ಹಾಡ್ತಿ ಅಂತ ಹೌದಾ? ಹೌದಾ? ನಿಂಗೆ ಯಾವ್ದು ಪದ್ಯ ಇಷ್ಟದ ಪದ್ಯ ಯಾವ್ದು? ಸೋತೆ ಓದಿ ನಂಗೊಂದು 2 ಲೈನ್ ಹೇಳಿಕೊಡ್ತೀಯಾ? ಹೇಳಿಕೊಡು ನಂಗೆ ಒಂದು 2 ಲೈನ್. ಕೈ ಬಿಡು, ಹೇಳು, ಚಂದ ಹೇಳು. ಹೇಳಿಕೊಡ್ತೀಯ ನೀನು? ಪದ್ಯ ಹೇಳಿಕೊಡ್ತೀಯಲ್ಲ? ಈಗ ನೀನು ಸ್ಟಾರ್ಟ್ ಮಾಡು, ನಂಗೆ ಹೇಳಿಕೊಡ್ಬೇಕು. ಬಿಸಿಲು ನೀನು, ಸಾಗರದ ಆಡು ನೀನು, ಬೇಕೆನಿಸು ಸಂಜೆ ನೀನೆ, ದಯಾಜನಿಗೆ ಬೆಳಕು ನೀನು, ನಿನದೇ ದೇವಸ್ಥಾನದಿಂದ ಬರ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗಿ ನಾವು ಈಗ ಬಂದದ್ದು. ನಾವಲ್ಲಿ ವಿಡಿಯೋ ಎಲ್ಲ ತೆಗಿಲಿಕ್ಕೆ ಹೋಗ್ಲಿಲ್ಲ. ಹೌದಾ? ಯಾವ ದೇವಸ್ಥಾನಕ್ಕೆ ಹೋಗುದು ಈಗ? ಶಿಶಿಲಾ. ಅಮ್ಮಿ ಅಂಕಲ್ ತಮ್ಮ ಅದಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಧರ್ಮಸ್ಥಳಕ್ಕೆ ಈಗ ಧರ್ಮಸ್ಥಳ ದೇವಸ್ಥಾನದ ಅನ್ನಛತ್ರದಲ್ಲಿದ್ದೇವೆ ನಾವು. ಇಲ್ಲಿ ಮೊದಲಾದರೆ ಕೆಳಗೆ ಕೂತ್ಕೊಂಡು ವ್ಯವಸ್ಥೆ ಇತ್ತು ಊಟಕ್ಕೆ. ಈಗ ನಮಗೆ ಟೇಬಲಲ್ಲಿ ಕೂತ್ಕೊಂಡು ಊಟ ಮಾಡುವ ವ್ಯವಸ್ಥೆ ಬಂದಿದೆ. ಮೊದಲಿನಾಗೆ ಕೆಳಗೆ ಕೂತ್ಕೊಳ್ಬೇಕಂತಿಲ್ಲ. ಧರ್ಮಸ್ಥಳದ ಊಟ ಅಂದರೆ ನಾವಿಲ್ಲಿ ಬರಬೇಕು ಅಂತ ಬಂದಿರಲಿಲ್ಲ. ಆ್ಯಕ್ಚುಲಿ ನಾವು ಇವತ್ತು ಪುತ್ತೂರು ಟೆಂಪಲ್ಗೆ ಹೋಗಿ ಅಲ್ಲಿಂದ ಶಿಶಿಲ ಹೋಗ್ಬೇಕಂತಿದ್ವಿ. ನಾವು ರಾಂಗ್ ರೂಟಲ್ಲಿ ಬಂದು ಅಷ್ಟಿಗಾಯಿತು. ಇಲ್ಲೇ ಬರುವ ಧರ್ಮಸ್ಥಳ ಬಂದು ಒಂದು ವಿಸಿಟ್ ಮಾಡಿ ಹೋಗುವ. ಇಲ್ಲಿ ಅನ್ನ ಪ್ರಸಾದ ತಿಂದ್ಕೊಂಡು ಈಗ ದೇವರಿಗೆ ಕೈ ಮುಗಿದು ಇನ್ನು ಹೊರಟಿತ್ತು. ಸೊ ಬಾಯ್ ಬಾಯ್. ಮಮತಾ ನನ್ನ ಪಿಕ್ ಪಾರ್ಟ್ನರ್, ಐ ಮೀನ್ ಫೈಟಿಂಗ್ ಪಾರ್ಟ್ನರ್ ಕೂಡ ಹೇಳ್ಬೋದು. ಆದ್ರೂ ಒಂದು ಸೆಲ್ಫಿ ತೆಗೆದುಕೊಂಡಿರೋ ಒಂದು ಪಾರ್ಟ್ನರ್. ನಾವು ಶಿಶಿಲಕ್ಕೆ ಹೋಗ್ತಿದ್ದೇವೆ. ಫುಲ್ ಕೋಲ್ಡ್ ಉಂಟು. ಆಲ್ಮೋಸ್ಟ್ ರೀಚ್ ಆಗ್ಲಿಕ್ಕೆ ಆಯಿತು. ಒಂದು 3 to 5 ಕಿಲೋಮೀಟರ್ ಇರ್ಬೋದು ಅಷ್ಟೇ. ನೋಡ, ನಾವು ನಮ್ಮ ಅಣ್ಣನಲ್ಲಿ ಕೇಳುವ ಫಸ್ಟ್ ನಾವು. ಸೊ ಈಗ ಎಷ್ಟು ಕಿಲೋಮೀಟರ್ ಉಂಟಂತ ಭರತಣ್ಣ ಹತ್ರ ಕೇಳುವ. ಎಷ್ಟು ಕಿಲೋಮೀಟರ್ ಉಂಟು ಭರತಣ್ಣ? 10 ಕಿಲೋಮೀಟರ್. 10 ಕಿಲೋಮೀಟರ್ ಉಂಟಾ? 10 ಕಿಲೋಮೀಟರ್ ಒಂದು 20 ನಿಮಿಷ. ಟರ್ನ್ ಉಂಟಲ್ಲ ತುಂಬಾ ಕರ್ವ್. ಓಕೆ. ಸೊ ನಮ್ಮ ಗಂಡಪ್ಪ ಅವನು ಫುಲ್ ಬಿಸಿ ಇದ್ದಾನೆ. ನಂಗೆ ಯಾಕೆಂದು ಗೊತ್ತಿಲ್ಲ. ಆಗದಿಂದ ನಂಗೆ ಬೈತಾ ಇದ್ದಾಳೆ. ಒಂದು ವ್ಲಾಗ್ ಮಾಡ್ಲಿಕ್ಕೂ ಬಿಡ್ತಿಲ್ಲ. ಎಲ್ಲಿ ಕಾರಲ್ಲೇ ವ್ಲಾಗ್ ಮಾಡಿಕೊಂಡು ಅಂತ ಹೇಳಿಕೊಂಡು ಎಂತ ಮಾಡುದು. ಅಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ತೆಗಿಲಿಕ್ಕೆ ಆಗುದಿಲ್ಲ, ಅಷ್ಟು ರಶ್ ಇತ್ತು ಇವತ್ತು. ಊಟ ಮಾಡ್ಲಿಲ್ಲ ರಶ್ ಅಲ್ಲಿ.
ಅದಕ್ಕೊಂದು ಅರ್ಥ ಉಂಟು. ದೇವರನ್ನು ನೋಡಿನೇ ಬಂದದ್ದು. ಅಷ್ಟು ರಶ್ ಅಲ್ಲಿ ಹೋಗ್ಲಿಕ್ಕೆ ಆಗ್ತದೆ? ನೀನು ಹೇಳು. ಧರ್ಮಸ್ಥಳಕ್ಕೆ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋದದ್ದು ಅದಕ್ಕೆ. ಸೊ ನನ್ನ ಅಮ್ಮನ ಫಸ್ಟ್ ಮೊದಲೇ ಹೇಳಿದ್ದಾರೆ ನನ್ನನ್ನು ನಾ ಬೇಕಾದ್ರೆ ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿ. ವ್ಲಾಗಿಗೆಲ್ಲ ನಾನಿಲ್ಲ, ನೀವು ವ್ಲಾಗ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ ನನಗೆ ಅಂತ. ಆದ್ರೆ ಈಗ ನೋಡಿ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಅಮ್ಮನ ಅಕ್ಕಂದಿರೆಲ್ಲ ಇಷ್ಟು ಸಪೋರ್ಟ್ ಮಾಡ್ತಾರೆ, ಆದ್ರೆ ಅಮ್ಮ ನನಗೆ ಸಪೋರ್ಟ್ ಮಾಡೋದಿಲ್ಲ. ಕಾಂಜ ಉಲ್ಲೆ ಅಮ್ಮ ಕಾಯಿ ಉಲ್ಲೆ ಚೆನ್ನಾಗುದುಕ್ಕ. ಅವರು ನಗುಮುಖದಲ್ಲಿ ಎಲ್ಲ ಆನ್ಸರ್ ಅನ್ನು ಹೇಳಿದ್ರು ಸಾಕು ನಮಗೆ. तेचना सांगितले मेम्मे अशी लाईक अशी शिला टेम्पल वच आम्ही मस्त मेम्मे राशी आम्ही तक फुड घालू. ನಾವು ಶಿಶಿಲಾ ಟೆಂಪಲಿಗೆ ರೀಚ್ ಆಗಿದ್ದೇವೆ. ಸೂಪರ್ ಉಂಟು ವ್ಯೂಸ್ ಎಲ್ಲ. ಸೊ ಹೋಗಿ ನೋಡುವ. ವ್ಯೂಸೇ ಹೀಗೆ ಉಂಟು. ಇನ್ನು ಅಲ್ಲಿ ಒಳಗಡೆ ಹೋಗಿ ಮೀನು ಸೊ ಸಖತ್ತಾಗಿರ್ಬೋದು. ಸೂಪರ್ ಆಗಿ ಉಂಟು. ಬನ್ನಿ ನೋಡಿ, ಶಿಶಿಲಾ ಟೆಂಪಲ್ಗೆ ಬನ್ನಿ. ಕೈಗೊಂಡಿ ಹೋಯ್ವೆ ಹಂಗೆ ಕೊಡ್ಬೇಡ. ಸೊ ಶಿಶಿಲಾ ಟೆಂಪಲ್ ಒಳಗಡೆ ಇದ್ದೇವೆ. तो ಏನಿಗೆ ಗೊತ್ತೆ ಮಕ್ಷಿ ಜಸ್ ಅಪ್ಪೆದ ನೆಟ್ವರ್ಕ್ ಇಲ್ಲ. ಶೃಂಗೇರಿ ಬರೋಣ ದಿಸ್ತಾನೆ. ಶೃಂಗೇರಿ ದಿಸಿಯಸ್ ಶೃಂಗೇರಿ ದಿಸಿಯಸ್ ಕಮ್ಮಿ ಮಾತ್ರ ಅಂತ ಹೇಳುದು. ಆದ್ರೆ ಇಷ್ಟು ಬುಂಡಿ ಮಾಡಿದ್ರೆ ಯಾವ ಹಿಡಿದಿದೆ ಮಂಡ್ಯ ಪೊರಿ ಹೌದಾ? ಹೌದಾ? ಖಾಲಿ ಕಚ್ಚಿತದ ಅದಕ್ಕೆ? ಯಾರು ಹೇಳಿದ್ರು ನಿಂಗೆ ಖಾಲಿ ಕಚ್ಚಿತದೆ ಅಂತ? ಮಕ್ಷಿಯೋ ಮಕ್ಷಿಯೋ ಸ್ವಲ್ಪ ಮಕ್ಷಿಯೋ ಏ ಸುಡಿಯೋ ಸಾಕು ಪಾಪ ಹಿಂದೆ ಬಾ ಹಿಂದೆ ಬಾ ಹಿಂದೆ ಬಾ ಹಿಂದೆ ಬಾ. ಚೂರ್ಚೂರ್ಗಾಲಿ ಹಂಗಾನೆ ಉಡ್ಡೆ ಅಮ್ಮ ಪೈಸಮ್ಮ ಅಂಗಡಿ ಇದ್ದೇನೆ
ವೈರುಡೆ ಮೇಲೆ 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 ಹಾಕಿ ಫುಲ್ ಆ ಕಡೆ ಹಾಕಿ. ಚೂರು ಕಲ್ತಡಿ. ಹಾಕಿದಷ್ಟು ಜಾಸ್ತಿ ಬರ್ತಾ ಉಂಟು ಅರ್ಪಿತಕ್ಕ. ಅರ್ಪಿತಕ್ಕ ಹಂಗ ಬೇಡ. ಹೋಗ ನಿಷ್ಕಾ, ನಿಂಗೆ ಶಿಶಿಲಕ್ಕೆ ಹೋಗಿ ಹೇಗೆ ಖುಷಿ ಆಯ್ತಾ? ಹೇಗೆ ಅನ್ಸ್ತು? ಹೇಗೆ ಅನ್ಸ್ತು? ಮೀನೆಲ್ಲ ಇತ್ತಲ್ಲ ನೋಡಿ, ಹೇಗೆ ಅನ್ಸ್ತು ನಿಂಗೆ? ಟೆಂಪಲ್ ರನ್ ಇವತ್ತಿಗೆ ಟೋಟಲ್ 3 ಟೆಂಪಲ್ಗೆ ಹೋಗಿದ್ವಿ. ಒಂದು ಮಹಾಲಿಂಗೇಶ್ವರ ಟೆಂಪಲ್, ಮತ್ತೆ ಶಿಶಿಲ, ದೆನ್ ಧರ್ಮಸ್ಥಳ. ಸೊ 3 ಹೋಗಿದ್ವಿ. 2 ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋದದ್ದು. ಸೊ ನೆಕ್ಸ್ಟ್ ವ್ಲಾಗಿಗೆ ನಾವು ಸಿಗುವ. ಸೊ ಬಾಯ್ ಬಾಯ್. ಟೆಂಪಲ್ ರನ್ ಓವರ್. ಬಾಯ್ ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.